ನಿನ್ನ ಪೋನಿಕಾಯವ ನಿನ್ನ ಫೋಟೋ ನೋಡಿ ಗೆಳತಿ ನಾನ ಬಳವ ನಿನ್ನಿಂದ ಗೆಳೆಯನ ಬಿಟ್ನಿ ತಾಯಿ ತಂದಿ ನಂಬಿಕೆ ಕಳ್ಕೊಂಡಿ. ಫ್ರೆಂಡ್ಸ್, ಈ ವಿಡಿಯೋಗೆ ನಾನು ಕಾಪಿರೈಟ್ ಕ್ಲೈಮ್ ಬರ್ತಂದು ಸೌಂಡನ್ನು ಅಲ್ಲಲ್ಲಿ ಸ್ವಲ್ಪ ಕೇಳಿಸ್ಕೊಟ್ಟಿರ್ತೀನಿ. ಸೊ ಫ್ರೆಂಡ್ಸ್, ನೀವೇನಾದರೂ ಪುಸ್ತಕ ಕೇಳಬೇಕಂದ್ರೆ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ. ಫ್ರೆಂಡ್ಸ್, ಈ ಒಂದು ವಿಡಿಯೋನ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಬೇಕಂತ ಈ ಒಂದು ವಿಡಿಯೋದಲ್ಲಿ ನೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ, ಮೊದಲನೇದಾಗಿ ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ದಯವಿಟ್ಟು ವಿಡಿಯೋನ ಎಂಡೂವರೆಗೆ ನೋಡಿ. ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಹೊಸಬರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಎಂದಿಗೂ ಮರಿಬೇಡಿ. ಫ್ರೆಂಡ್ಸ್, ನೀವು ನೋಡಿ, ನಿಮಗೆ ಈ ಥರ ಇಲ್ಲಿ ಕಾಣಿಸ್ತಲ್ಲ ಅಲರ್ಟ್ ಮಿಷನ್ ಲೋಗೋನ ಕೊಟ್ಟಿರ್ತೀನಿ. ಸೊ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಈಸಿಯಾಗಿ ವಿಡಿಯೋನ ಡೌನ್ಲೋಡ್ ಆಗ್ಬೋದು. ಅಕಸ್ಮಾತ್ ನಿಮ್ಗೆ ಏನಾದರೂ ಈ ವಿಡಿಯೋ ಲಿಂಕು ಸಿಕ್ಕಿಲ್ಲಪ್ಪ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ನಾನು ಟೆಲಿಗ್ರಾಮ್ದಲ್ಲಿ ಹಾಕ್ಕೊಟ್ಟಿರ್ತೀನಿ ಮೊದಲನೇದಾಗಿ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಏನಾದರೂ ವಿಡಿಯೋ ಲಿಂಕ್ ಕಾಣಿಸಲಿಲ್ಲ ಅಂದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ಟೆಲಿಗ್ರಾಮ್ದಲ್ಲಿ ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಯಾವ ಥರ ರಿಪ್ಲೇಸ್ ಮಾಡೋಣ ಅಂತ ಫೋಟೋ ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ಕಾಣಿಸ್ತಾರೆ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಓಕೆ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ ಮೇಲೆ ಓಕೆ ಮಾಡಿಕೊಂಡು ಸೊ ಇಲ್ಲಿ ನೀವು ಫೋಟೋನ ಜಸ್ಟ್ ರೀಪ್ಲೇಸ್ ಮಾಡ್ಕೊಳ್ಬೋದು. ಸೊ ನಿಮ್ಗೆ ಯಾವುದು ಇಷ್ಟ ಇರುತ್ತೋ ಆ ಫೋಟೋನ ರೀಪ್ಲೇಸ್ ಮಾಡ್ಕೊಳ್ಬೋದು. ನಾನು ಇವಾಗ ಫೋಟೋನ ರೀಪ್ಲೇಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ಈ ಥರ ನನ್ನದೇ ಆದಂಥ ಫೋಟೋನ ನಿಮಗೆ ರೀಪ್ಲೇಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ ಅಲರ್ಟ್ ಮಿಷನ್ ಲೋಗೋ ಎಲ್ಲೆಲ್ಲಿ ಇರುತ್ತೆ ಎಲ್ಲ ರೀಪ್ಲೇಸ್ ಮಾಡ್ಕೊಳ್ಬೋದು ಈಸಿಯಾಗಿ ಈ ಥರ. ಫ್ರೆಂಡ್ಸ್, ಈ ಸಾಂಗ್ ಮಾತ್ರ ತುಂಬ ಚೆನ್ನಾಗೈತಿ. ಗಾಯಕ ಶಿವಕಾಂತ್ ಪೂಜಾರಿ ಅಣ್ಣವರು ಈ ಥರ ಎಲ್ಲ ಫೋಟೋನ ರೀಪ್ಲೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಸಿಯಾಗಿ. ಸೊ ಇನ್ನೂ ಇದೆ ಫ್ರೆಂಡ್ಸ್, ನೀವು ಆದಷ್ಟು ರೀಪ್ಲೇಸ್ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ರೀಪ್ಲೇಸ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ. ಸೊ ಇದಾದ ನಂತರ ವೀಡಿಯೋನ ಈಸಿಯಾಗಿ ಡೌನ್ಲೋಡ್ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಎಂದಿಗೂ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಎಂದಿಗೂ ಇರಲಿ ಫ್ರೆಂಡ್ಸ್. ಥ್ಯಾಂಕ್ ಯು.